ಪೆದ್ದಿ ಡೈರೆಕ್ಟರ್ ಬುಚ್ಚಿ ಬಾಬು ಒಂದು ಇಂಟ್ರೆಸ್ಟಿಂಗ್ ಲೈನ್ ಹೇಳಿದರು. ಪೆದ್ದಿ ಸ್ಟೋರಿ ಇಮ್ಯಾಜಿನೇಷನ್ ಇಂದ ಹುಟ್ಟಿಲ್ಲ, ನಿಜವಾದ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ ಹುಟ್ಟಿದೆ ಅಂತ. ಡೈರೆಕ್ಟರ್ ಅವ್ರ ಊರಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ಪೆದ್ದಿ ರಾಜ. ಬೆಳಗ್ಗೆ ಕೂಲಿ ಕೆಲಸ ಮಾಡಿದ್ರೆ ಸಾಯಂಕಾಲ ಕ್ರಿಕೆಟ್ ಆಡೋನು, ಮತ್ತೆ ಬಾಸ್ಕೆಟ್ಬಾಲ್ ಕೂಡ ಆಡೋನು. ಅವನ ಲೈಫಲ್ಲಿ ಟ್ಯಾಲೆಂಟ್ ಇತ್ತು, ಬಟ್ ಅವನ ಜೊತೆ ನೆರಳು ತರ ಬಡತನನೂ ಇತ್ತು. ಬಟ್ ಗ್ರೌಂಡ್ ಅಲ್ಲಿ ಅವನ್ ಬ್ಯಾಟ್ ಹಿಡ್ದಿದ ತಕ್ಷಣ ಬಡೂರ್ ಮನೆ ಹುಡುಗ ಅಂತ ಯಾರೂ ನೋಡ್ತಿರ್ಲಿಲ್ಲ, ಹೀರೋ ತರ ನೋಡ್ತಾ ಇದ್ರು. ಅವನಿಂದ ಯಾವ ತರ ಪೆದ್ದಿ ಸ್ಟೋರಿ ಹುಟ್ಟು ಅಂತ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗೂ ನೋಡಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಮಿಸ್ ಮಾಡಬೇಡಿ. ಡೈರೆಕ್ಟರ್ ಹೇಳ್ತಾರೆ, ಆ ಹುಡುಗ ಕೂಲಿ ಕೆಲಸ ಮಾಡ್ತಿದ್ದ, ಬಟ್ ಕ್ರಿಕೆಟ್ ಆಡೋಕ್ ಬಂದ್ರೆ ಸಿಂಗಲ್ ಹ್ಯಾಂಡ್ ಅಲ್ಲಿ ಮ್ಯಾಚ್ ವಿನ್ ಮಾಡ್ತಿದ್ದ ಅಂತ. ಬೇರೆ ಬೇರೆ ಕ್ರಿಕೆಟ್ ಟೀಮ್ ಅವರು ಅವನಿಗೆ ದುಡ್ಡು ಕೊಟ್ಟು ಹೇಳ್ತಿದ್ರು, ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ, ನಮ್ ಟೀಮಿಗೆ ಬ್ಯಾಟಿಂಗ್ ಮಾಡು ಅಂತ. ಇಮ್ಯಾಜಿನ್ ಮಾಡಿ, ಒಂದ್ ಕಡೆ ಪಾವರ್ಟಿ, ಇನ್ನೊಂದ್ ಕಡೆ ಟ್ಯಾಲೆಂಟ್, ಮತ್ತೊಂದ್ ಕಡೆ ಫ್ಯಾಮಿಲಿ ಪ್ರೆಷರ್. ಅವಾಗ ಡೈರೆಕ್ಟರ್ಗೆ ರಿಯಲೈಸ್ ಆಗಿದ್ದು ಇದನ್ನ ಸಿನಿಮಾ ಮಾಡ್ಬೋದು ಅಂತ. ಯೂಶ್ವಲಿ ಸ್ಪೋರ್ಟ್ಸ್ ಫಿಲ್ಮ್ಸ್ ಅಂದ್ರೆ ಟ್ರೈನಿಂಗ್ ಮಾಂಟೇಜ್, ಮೋಟಿವೇಶನ್ ಸಾಂಗ್, ಫೈನಲ್ ಮ್ಯಾಚ್, ವಿಕ್ಟ್ರಿ ಇರುತ್ತೆ. ಬಟ್ ಪೆದ್ದಿ ಇಸ್ ಡಿಫರೆಂಟ್. ಇಲ್ಲಿ ಇಮೋಷನ್ ಮೋಟಿವೇಶನ್ ಅಲ್ಲ, ಇಮೋಷನ್ ಪೇನ್ ಇದೆ. ರಾಮ್ ಚರಣ್ ಅಂತ ಸ್ಟಾರ್ ಇರೋ ಮೇಲೆ ಪೇನ್ ತೋರಿಸೋದು ಈಸಿ ಅಲ್ಲ. ಆಡಿಯನ್ಸ್ ಅವ್ರನ್ನ ಮಾಸ್ ಆಗಿ ನೋಡ್ಬೇಕು, ಬಟ್ ಸೇಮ್ ಟೈಮ್ ಅವರಿಗೆ ಪೇನ್ ಫೀಲ್ ಕೂಡ ಮಾಡಿಸ್ಬೇಕು. ಆಡಿಯನ್ಸ್ಗೆ ಸಿನಿಮಾ ನೋಡ್ಬೇಕಾದ್ರೆ ಹಾರ್ಟ್ ಬ್ರೇಕ್ ಆಗತ್ತೆ, ಬಟ್ ನೆಕ್ಸ್ಟ್ ಸೆಕೆಂಡೇ ವಿಷಲ್ ಹಾಕ್ತಾರೆ. ಪೆದ್ದಿ ಸ್ಟ್ರೆಂತು ಮಜಲ್ ಅಲ್ಲ, ಅವನ್ ಸ್ಟಬ್ಬಾರ್ನ್ ಲೈಫ್. 25 ಮಿನಿಟ್ಸ್ ಆದ್ಮೇಲೆ ನೀವು ರಾಮ್ ಚರಣ್ ನೋಡಲ್ಲ, ಪೆದ್ದಿ ಮಾತ್ರ ನೋಡ್ತೀರಾ. ದಿಸ್ ಈಸ್ ಅ ಹ್ಯೂಜ್ ಸ್ಟೇಟ್ಮೆಂಟ್ ಬೈ ಡೈರೆಕ್ಟರ್. ಯಾಕೆಂದ್ರೆ ಸ್ಟಾರ್ ಇಮೇಜ್ ಕಂಪ್ಲೀಟ್ಲಿ ಡಿಸಾಲ್ವ್ ಆಗ್ಬೇಕು ಅಂದ್ರೆ ರಿಯಲ್ ಪರ್ಫಾರ್ಮೆನ್ಸ್ ಇರಬೇಕು. ಅದಕ್ಕೆ ರಾಮ್ ಚರಣ್ 45 ಡೇಸ್ ಲೀನ್ ಅಥ್ಲೆಟಿಕ್ ಸ್ಪೋರ್ಟ್ಸ್ ಲುಕ್ ಬಾಡಿ ಮೇಂಟೈನ್ ಮಾಡಿದ್ರು. ಮತ್ತೆ ಇನ್ನೊಂದು ಫೇಸ್ಗೆ ಮೋರ್ ರಗಡ್ ಬೇಕಾಗಿದ್ರಿಂದ 51 ಡೇಸ್ ಇಂಟೆನ್ಸ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ರು. ನ್ಯಾಚುರಲ್ ಹೇರ್ ಗ್ರೋತ್ ಮಾಡ್ಕೊಂಡ್ರು, ಸ್ಟ್ರಿಕ್ಟ್ ಡಯಟ್ ಮೇಂಟೈನ್ ಮಾಡಿದ್ರು, ಸಿನಿಮಾ ಮುಗಿಯೋವರೆಗೂ ಕಂಪ್ಲೀಟ್ ಡಿಸಿಪ್ಲಿನ್ಡ್ ಪರ್ಸನ್ ಆಗಿದ್ರು ಅಂತ ಹೇಳ್ತಾರೆ ಡೈರೆಕ್ಟರ್. ಪೆದ್ದಿ ಗ್ರೀನ್ ಸ್ಕ್ರೀನ್ ವರ್ಲ್ಡ್ ಅಲ್ಲ, ಕಂಪ್ಲೀಟ್ಲಿ ಔಟ್ ಅಂಡ್ ಔಟ್ ರಾ ಫಿಲಮ್. ಮಣ್ಣಿನ ಮಧ್ಯೆ ಕ್ರಿಕೆಟ್, ಸ್ವೆಟ್, ಡಸ್ಟ್, ಬ್ಲಡ್, ರೂರಲ್ ರೆಸ್ಟ್ಲಿಂಗ್, ಜಾಗರಿ ಫ್ಯಾಕ್ಟ್ರೀಸ್, ವಿಲೇಜ್ ಪಾಲಿಟಿಕ್ಸ್, ಲವ್ ಸ್ಟೋರಿ, ಈ ಎಲ್ಲ ಮಿಕ್ಸ್ ಆಗಿ ಒಂದು ರೂಟೆಡ್ ಸಿನಿಮ್ಯಾಟಿಕ್ ವರ್ಲ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಡೈರೆಕ್ಟರ್ ಇಮೋಷನ್ ನ ಉಪ್ಪೇನ ಕ್ಲೈಮ್ಯಾಕ್ಸ್ ಜೊತೆ ಕಂಪೇರ್ ಮಾಡ್ತಾರೆ. ಶಾಕ್ ವ್ಯಾಲ್ಯೂ ಇಂದ ಅಲ್ಲ, ಇಮೋಷನಲ್ ಜಸ್ಟಿಫಿಕೇಶನ್ ಇಂದ. ರಾಡಿಕಲ್ ಪಾಯಿಂಟ್ ತೋರಿಸೋದು ಈಸಿ, ಬಟ್ ಆಡಿಯನ್ಸ್ ನ ಇಮೋಷನಲಿ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಅಂದ್ರು. ಅಂಡ್ ಅಪ್ಯಾರೆಂಟ್ಲಿ ಪೆದ್ದಿಲಿ ಆ ಲೆವೆಲ್ ಇಮೋಷನ್ ಪೇ ಆಫ್ ಇದೆ ಅಂತಾನೂ ಹೇಳಿದ್ರು. ಸೊ ಇವಾಗ ಕ್ಲಿಯರ್ ಆಗುತ್ತೆ, ಪೆದ್ದಿ ಜಸ್ಟ್ ಸ್ಪೋರ್ಟ್ಸ್ ಸಿನಿಮಾ ಅಲ್ಲ, ಒಬ್ಬ ಮನುಷ್ಯ ನೆಲಕ್ ಬಿದ್ಮೇಲೆ ಫೀನಿಕ್ಸ್ ಪಕ್ಷಿ ತರ ಎದ್ ಬರೋ ಕತೆ ಅಂತ. ಇದು ಪಾವರ್ಟಿ ಅಗೇನ್ಸ್ಟ್ ಟ್ಯಾಲೆಂಟ್, ಪೈನ್ ಅಗೇನ್ಸ್ಟ್ ಹೋಪ್, ಲೈಫ್ ಅಗೇನ್ಸ್ಟ್ ಒನ್ ಸ್ಟಬ್ಬಾರ್ನ್ ಹಾರ್ಟ್. ಕೆಲವೊಂದು ಕ್ಯಾರೆಕ್ಟರ್ಸು ಸಿನಿಮಾ ಮುಗಿದ್ಮೇಲೆ ಮರ್ತೇ ಹೋಗ್ತಾರೆ, ಬಟ್ ಕೆಲವೊಂದು ಕ್ಯಾರೆಕ್ಟರ್ಸು ನಮ್ಮ ಲೈಫಲ್ಲೇ ಉಳಿಯತ್ತೆ. ಮೇ ಬಿ ಪೆದ್ದಿ ಅಂತ ಕ್ಯಾರೆಕ್ಟರ್ ಆಗ್ಬೋದು ಅಂತ ನಿಮಗೆ ಅನಿಸ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.